ಹಾಯ್ ಎಲ್ಲ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರವತಿ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೆಂಗದ್ರಿ? ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ. ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇಂದ ನಾವೆಲ್ಲರೂ ಮಸ್ತ್ ಆರಾಮದಿ ನೋಡ್ರಿ. ಇವತ್ತಿನ ಡೇ ಬ್ಲಾಗ್ ನ ನೋಡ್ತಾ ಇರ್ಬೋದು. ಈಗ ಮಳಗಿ ಮ್ಯಾಗ ಬ್ಲಾಗ್ ಸ್ಟಾರ್ಟ್ ಮಾಡಕಂತೀನಿ. ಸೊ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು, ಬೆಳಗಿನ ಕರೆಂಟಿನ ವೈರಿನ ಮ್ಯಾಗ 2 ಪಾರಿವಾಳ ಕುಂತ ಹರಡಕಂದ್ಬಿಟ್ಟವ. ಅದು ಹೆಂಗಂತಂದ್ರ ಕರೆಂಟ್ ಶಾಕ್ ಹೊಡ್ಯಾಕಂತೇನೋ ಅನ್ನೋ ರೀತಿ ನೋಡೋರು ಅನಿಸ್ಬೇಕು. ಸೊ ಆ ರೀತಿ ಹರಡಕಂತಿದ್ದು, ಹಂಗೇನಿರ್ಲಿಲ್ಲ. ಆಮೇಲೆ ಹಾರಿಹೋದು. ಆ್ಯಂಡ್ ಈಗ ಇಲ್ಲಿ ನೋಡ್ತಾ ಇರ್ಬೋದು, ತೆಂಗಿನಕಾಯಿ ಗಿಡದಾಗ ಎಷ್ಟೊಂದು ಗುಬ್ಬಿ ಗೂಡು ಕಟ್ಟ್ಯಾವು ಅಂತೇಳಿ. ಸೊ 2 ತೆಂಗಿನಕಾಯಿ ಗಿಡದಾಗೂ ಕಟ್ಟಿದ್ದು. ಆ್ಯಂಡ್ ಈಗ ಇಲ್ಲಿ ನಾಷ್ಟ ಮಾಡೋಕೆ ಬಂದ್ವಿ. ಸೊ ಇವತ್ತು ನಾಷ್ಟಕ್ಕೆ ಮಾತ್ರ ಉಪ್ಪಿಟ್ಟು ನೋಡ್ರಿ. ಸೊ ಯಾರಿಗೆಲ್ಲ ಉಪ್ಪಿಟ್ಟು ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ. ಪ್ರತಿದಿನ ಉಪ್ಪಿಟ್ಟು ಮಾಡಿಕೊಟ್ರು ತಿಂತೇವಿ, ಬ್ಯಾಸ್ ಇಲ್ಲಾರ ಅನ್ನೋರು ಕಮೆಂಟ್ ಮಾಡಿ ಹೇಳ್ರಿ. ನಾಷ್ಟ ಮಾಡ್ಬಾರ್ರಿ, ಕಾಲ್ ಬ್ಯಾನ್ ಐತಿ. ಮೂತಾಗ ಏನಾಗತ್ತಾನ ಅದನ್ನ ಈಗ ತೆಗಿರಿ ಅಂತೇಳಿ. ಒಂದ ಕೊಡಿಲ್ಲ ಅರ್ವಿನ್, ನನಗ ಅರ್ವಿನ್ ಒಂದು ಕೊಡು. ಒಂದ ಮುಳು ಬಂತ ಈಟ ಪಗಾರ, ಈಗ ದೊಡ್ಡ ಪಗಾರ ಐತಿ. ಆಗೆಲ್ಲ ಸಸ್ತಾ ಇತ್ತು. ಆರಣ್ಣಕ್ಕೆ ಏನೇನು ಬರ್ತಿದ್ದು? ಮೆಣಸಿನಕಾಯಿ, ಬೆಲ್ಲ, ಆರಣಕ್ಕೆ ಸೇರು, ಆರಣಕ್ಕೆ ಸೇರು. ನಮ್ಮ ಸಂಗಪ್ಪನ ಊಟ 13ನೇ ಇತ್ತು. ಅನ್ನ ಬೆಲ್ಲ 7 ರೂಪಾಯಿ ಕಿಲೋ. 7 ರೂಪಾಯಿ ಕಿಲೋ ಎಣ್ಣೆ. ಎಣ್ಣೆನೇ ಸಸ್ತ. 5 ಕಿಲೋ ಎಣ್ಣೆ ತಂದ್ರೆ ಒಂದು ವಾರ ಆಗುದು ಕುಸುವಿ ಎಣ್ಣೆ. ಇನ್ನ ನಮ್ಮ ತಮ್ಮ ನಮ್ಮನ್ನ ನೆನೆಸ್ತಾನ. ನಮ್ಮ ಅಕ್ಕಾರು ನನ್ನ ಬೇದಿಲ್ಲ ಆದಾಗ ಹಚ್ಚಿಲ್ಲ ಅಂದಿಲ್ವ? ಲೇಸಿ ಬಾ ಅಂದಿಲ್ಲ. ನಾವು ಅವ ಏನೂ ಅಂದಿಲ್ಲ. ನಮ್ಮ ತಮ್ಮ ಅಲ್ಲ, 4 ತಂಗಿಯರಾಗಿದೆ ಅಂದಿಲ್ಲ. ಅದ್ರಿಗೆ ತಿಂದಿಲ್ಲ. ನೀವಿಬ್ರು ಎದಕ್ಕೂ ಜಾಗ ಮಾಡಿಲ್ಲ ಸಣ್ಣದಾಗ? ನಾವು ಎದಕ್ಕೂ ನ್ಯಾಯ ಮಾಡಿಲ್ಲ. ಮನ್ಯಾಗ ಹೆಂಗಿರದ ಮೊಸರು ರೊಟ್ಟಿ ತಿಂದು ಮಜ್ಜಿಗೆ ಕಿಚಡಿ ನೀವು ಎದಕ್ ಮಾಡೋದು? ಈಗಲ್ಲಿ ಮಾಡಾಕತ್ತಾರ ನೋಡಲ್ಲಿ. ಅನ್ನ ತಳೆಯವ, ನಾ ರೊಟ್ಟಿ ತಿಂತೀನಿ ಅಂತ ತಿನ್ನು. ನಮ್ಮ ಮನ್ಯಾಗನು ತಂಗಿಯಾರ ತಮ್ಮಾರು ಅಲ್ಲ, ನಾವು ಏನಾಗ್ತ ಅಂದ್ರೆ ತಿಂತಿದ್ವಿ. ನಮ್ಗೆ ರೊಕ್ಕ ಕೊಡು, ನನಗೆ ಅದು ಬೇಕು, ನಾವು ಇದು ಕೊಂದಿಲ್ಲ ಮತ್ತೆ ನಾವು ಏನು ಕೇಳಿಲ್ಲ ನಮ್ಮನ್ನ. ನಾ ತಂದಂತ ಸೀರೆ, ದುಡ್ಡಿನ ಸೀರೆ ತಂದ್ರೆ ದುಡ್ಡಿನ ಸೀರೆ ಉಂಟ್ಕೊಂಡು ಹೋಗ್ಯಾಳ ಆಕಿ. ಸುಮಾರು ಶೈನಿಂಗ್ ಐತಾ? ಶೈನಿಂಗ್ ದಡಿ ಒಂದ್ ಸ್ವಲ್ಪ ದಾಡದಿಲ್ಲ. ಹಂಗೈತಿ ದಡಿ 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 ಒಂದ ನೀರು ಹಾಕೊಡತ್ತ. ಅವು ಅರ್ಶಿನ ಪತ್ಲ ಸೀರೆ ಅವ್ನಿಗೆ ಹಾಕ್ಬೇಡ. ಅವನ್ನ ನಾಳೆಗೆ ಅರ್ಶಿನ ಚಲೋ ಐತಿ. ನಾನು ತಗೊಂತೀನಿ. ತಗೊಂತೀಯ? ಚಲೋ ಐತಲ್ಲ ಸೀರೆ. ಜಾಂಬಳಿ ಬರುತ್ತಲ್ಲ ಅಂತ ಕಲರ್. ನಾನು ಶಾಂತವ ಸುಮಿತ್ರ 3 ಮಂದಿ ಸೇಮ್. 3 ಮಂದಿ ಕೊಡಿಸ್ಬೇಕಲ್ಲ ನೀವು. ನೀರದಾವಿಲ್ಲ ಸ್ವಲ್ಪ. ಅಲ್ಲೇ ನಾನು ಸೀರೆ ತರ್ತಾರ. ನೀನು ಮನ್ಸಿಗೆ ಬರ್ಲಿಕ್ಕ ಗಳಿಗೆ ಮುರಿ ಬೇಡವ, ಹೆಂಗೈತಿ ಹಂಗ ತಗೊಂಬಾ ಅಂತ ಹೇಳ. ಜೋಡಿ ಮಾಡ್ಬಿಟ್ಟು ಈಗ ಈಗ ಅಲ್ಲೇ ಕರಿ ಕಟ್ಟದ ಇದು ಗೊಂಡೆ ಕಟ್ಸ್ಕೊಂಡ ಬರ್ತಿದ್ದೆ. ಅದಕ್ಕಂತ ಹಂಗ ತಗೊಂಬಂದಿದ್ದೆ. ಹಂಗ ಕನಿ ಹೊಳೆ ಕೊಡದಾರ ಗೊಂಡೆ ಕಟ್ಟಿಸ್ಬೇಡವ ಅಂತ ಹೇಳ ಹಂಗ ಕಟ್ಟಿಸ್ಕೊಂಬಂದಿನಿ. ಇನ್ನೊಂದು ಕಲರ್ ಬರುತ್ತಲ್ಲ ಜಾಂಬಳಿ, ಇನ್ನೊಂದು ತರ ಬರ್ತದ ನೀಲಿ. ಎಲ್ಲ ಹಂಗತೆ ಮಾಡಿಟ್ಟಿ ಆಮ ಹಿಂಗತೈತಿ ಸೀರೆ. ತೊಂಬ ಇಲ್ಲ ಮತ್ತೆ ಹಂಗತೆ ಮತ್ತೆ ಹಿಂಗತೆ ಇರ್ಬೇಕದು ಊಟ್ರುನು. ಅವು ಪಕ್ಕ ರೇಷ್ಮೆ ಪಕ್ಕ ರೇಷ್ಮೆ ನೀರು ಹಾಕಿದ್ದು ಏನು ಉಳಿಯೋದಿಲ್ಲ. ಅವು
ಅದಕ್ಕೆ ಅಂಥವು ಕಾಡಬಾರ್ದು. ಈಗ ಇಂಥವು ತೊಗೋಬೇಕಂತ ಅನ್ಸುತ್ತೆ ನೋಡು. ಇನ್ನು ಇವಂತ ಸಿಬೇರಕ ಅಂತ ನೀರಾಗ ಹಾಕಿದ್ರ ಅವ್ ನೀರಾಗ ಹಾಕಿರ ತಪ್ಪಲ್ಲ, ರೊಕ್ಕ ಭಾಳ. ಪಕ್ಕ ರೇಷ್ಮೆ ಅದ ನನಗೇನು ಗೊತ್ತು? ಅಲ್ಲ ಅದು ಪಕ್ಕ ರೇಷ್ಮೆ ಅದ ಇವ ಇದು ರೇಷ್ಮೆ ಅಲ್ಲ, ಸೆರಗಟ್ಟ ರೇಷ್ಮೆ. ಮತ್ ಇದೇನು ಉಕ್ಕೆದ ನೂಲಲ್ಲ, ಚಮಕ ಅಂತಾರೆ. ಇದು ಆಗಲ್ಲ, ಎರುಳು. ಅದು ಮಿಚ್ಚಕಂದತಿ ಚಮಕ ಅಂದ್ರೆ ಅವು ಅದು ಎರಡು ನಮನಿ 3 ನಮನಿ ಅದಾವ. ಅದ ಇವ್ನ ಯಾ ಅಂಗಡಿ ತಂದೀನಿ ಅದನ್ನು ಅದ ಅಂಗಡಿ ಆಗತ್ತೀನಿ. ಇದು ಅದಕ್ಕ ನಮ್ಗೆ ಗೊತ್ತಾಗಲ್ಲ ಅಂತ ನಾವು ಹೇಳಿ ತಂಬರಕ ಅಮ್ಮಗೊಂದು ಕೊಡ್ರಿ ನಮ್ಮ ಅಮ್ಮಗ ಬೇಡ. ಅಯ್ಯ ತಗೊಂಡಾಳ ಅಲ್ಲಿ ಅಲ್ಲಿ ತಗೊಂಡಾಳ. ಚಲೋ ಐತಿಲ್ಲ? ತಗೋ ಬಟ್ಲ ಕೊಡಪ್ಪ. ಕಪ್ ಐಸ್ ಕ್ರೀಮ್ ತಗೊಂಡ್ರೆ ಏನ ಜಾಸ್ತಿ ಬರ್ಪಿಂಗ್ ಹತ್ರ ನಿನ್ ಕೈಯಾಗ ಐತಿಲ್ಲ ನೀತ ಮತ್ ಇನ್ನೊಬ್ರದ್ದು ಯಾಕೆ ಭಯ ಹಾಕೋದು? ಬರ್ಪು ಮತ್ತೆ ಅವ್ನು ಕೊಡಕಂದ್ರು ಟೋಟಲ್ ಹೇಳಿ ಕೊಟ್ರ ಫ್ರೀ ಆಡು ಇಸ್ಕೋ ಬೇಗ ಬರತ್ ಕೊಟ್ಟು ಒಂದಾರ ಕೊಡಪ್ಪ. 1 2 3 ಕುಡ್ದಿಲ್ಲ, ನೀರ್ ಕುಡ್ದು ಬಂದ ಈಗ ಅದಕ್ಕೆ ಏನೈತ ಕೊಡು. ಅಜ್ಜನ್ ಕೆಲಸ ಮಾಡ ನಮಸ್ಕಾರ ಮಾಡ ಅಜ್ಜಿ ಕುಡಕತ್ತ. ಅರವಿಂದ್ ಚಪ್ಪಲ್ ಕಳ್ದ್ ಮಾಡ ಕಳ್ದ್ ಮಾಡ್ಬೇಕು. ಅಜ್ಜಿ ನಮಸ್ಕಾರ ಮಾಡಿ ಬಾ. ಒಳಗ ಇದು ಇರಲಿಲ್ಲ. ಕೆಲಸ ಮಾಡ. ಸೊ ಈಗ ನೋಡ್ರಿ ಮದ್ವೆ ಮುಗಿಸ್ಕೊಂಡು ಮದ್ವೆ ಮನೆಯಿಂದ ಎಲ್ಲರೂ ಈಗ ನಮ್ಮ ತವ್ರ ಮನೆ ಕಡೆ ಹೊಂಟಿ ನೋಡ್ರಿ. ನಾನು ಅರವಿಂದ್ ಅನ್ವಿತಾ ಅವನು ಬರುವಾಗ ಎಲ್ಲರಿಗೂ ಒಂದು ರೀತಿ ಎಮೋಷನ್ ಆಗಿಬಿಟ್ರು. ಸೊ ನಾವ ಅಂತ ಅಲ್ಲ, ಆಲ್ಮೋಸ್ಟ್ ಎಲ್ಲರೂ ಹೋಗೋ ಟೈಮ್ನಾಗ ಅದೇನೋ ಗೊತ್ತಿಲ್ಲ, ಈ ಟೈಮ್ನಾಗ ಸಖತ್ ಫೀಲ್ ಮಾಡ್ಕೊಂಡ್ರು. ಬಟ್ ಅವಾಗ ನನಗೆ ಗೊತ್ತಾಗಲಿಲ್ಲ. ಸೊ ನಾನು ಬರುವಾಗ ಇದಕ್ಕೆ ಅಂಥೇಳಿ ಗೊತ್ತಾಯ್ತು ನೋಡ್ರಿ. ಸೊ ಈಗ ನಮ್ಮ ಊರಿಗೆ ಬಂದು ರೀಚ್ ಆದ್ವಿ. ಸೊ ನೋಡ್ತಿರ್ಬೋದು ನಮ್ಮ ತಂಗಿನೂ ಎದುರಿಗೆ ಬಂದು ಲಗೇಜ್ ಅದು ತೊಗೊಂಡೋಗಕ್ಕ ಅಂತೇಳಿ. ಹೌದು ನೋಡಿ, ಕ್ರಿಕೆಟ್ ಆಡಕ್ಕಂತಾರೆ. ಸೊ ನೋಡ್ರಿ ಫ್ರೆಂಡ್ಸ್, ಈಗ ನಾನು ಅರವಿಂದ್ ಈಗ ಹೊಲಕ್ಕೆ ಹೊಂಟೀವಿ. ನಾನು ಹೋಗಿ ವಾಪಸ್ ಬಂದೆ ನದಿಕೆಲ್ಲಿ ಸಟ್ಟ ತಗೊಳಕ್ ಸಟ್ಟ. ಆ್ಯಕ್ಚುಲಿ ಹೊಲಕ್ಕೆ ಹೋಗಿ ಮತ್ತು ಒಂದು ತಾಸನ 2 ತಾಸು ಬಿಟ್ಟು ಈಗ ಮತ್ತೆ ಮನೆಗೆ ಬಂದನ ಸಟ್ಟ ತೊಗೊಂಡು ಹೋಗಕ್ಕೆ, ಹಾಲು ಹಿಂಡ್ಕೊಳಕ್ಕೆ ಸಟ್ಟ ಬೇಕಲ್ಲ. ಸೊ ಹಾಗಾಗಿ ನಾವು ಊರಾಗಿದ್ದ ಬಂದಿಂದ ಒಂದು ಸ್ವಲ್ಪ ಕುಂತು ಊಟ ಗೀಟ ಮಾಡಿ ಮತ್ತು ಅರವಿಂದನ ದವಾಖಾನೆ ಕರ್ಕೊಂಡೋಗಿ ಬಂದರು. ಕಾಲಾಗ ಮದುವೆ ದಿನ ಅಥವಾ ಮಳೆ ಮರ್ದಿನ ಇರ್ಬೋದು. ಮಳೆ ಮರ್ದಿನ ಅಲ್ಲಿ ಎಲ್ಲೋ ಆಡನ ಕಟ್ಟಕ್ಕೆ ಹೋದಲ್ಲೇ ರಾತ್ರಿ ಹೊತ್ತು ಏನು ತೊಳ್ದಾನೋ ಗೊತ್ತಿಲ್ಲ. ಕಾಜು ತೊಳ್ದಾನೋ, ಮೂತಿ ತೊಳ್ದಾನೋ, ಕಬ್ಬಿಣ ಕೆಂಪು ತೊಳ್ದಾನೋ ಗೊತ್ತಿಲ್ಲ. ಕುಂಟಾಕಂತಾನ ಸುಮ್ಮನೆ ಯಾಕಂತಂದು ಇಂಜೆಕ್ಷನ್ ಮಾಡ್ಸ್ಕೊಂಬಂದಾರ. ಕಾಜೇನೋ ಹೊಲಕ್ ಹೋಗಿಲ್ಲ ಅಂತ ಅವರು ಅಂದ್ರ ಡಾಕ್ಟರ್. ಅವರು ಒಂದು ಔಷಧ ಹಚ್ಚಿದ್ರ ಕಾಲಿಗೆ 2 ಥರದ ಔಷಧ ಹಚ್ಚಿದ್ರ
ಎರಡು ದಿನ ಒಳಗ ಹೊಲಸ ಮತ್ತು ಅದು ಕಾಜುನು ಹೊರಗೆ ಬರ್ತೈತಿ. ಬರ್ತದಂತ ಹ್ಞೂ ಕುಂಟಾಕಂದ್ಬಿಟ್ಟ ನೋಡ್ರಿ. ಒಟ್ಟ ತುಳಿದಿದ್ದು ಹೇಳೇ ಇಲ್ಲ ಮನ್ಯಾಗ. ಯಾಕೆ ಕುಂಟಾಕೊಂತೀವಿ ಅವ್ರಿಗೆ? ಮತ್ತು ಮೂರು ಥರದ್ದು ಗುಳಿಗೆ ಕೊಟ್ಟು ಹೋಗಿ ಕೊಟ್ರ. ಯಾಕೆ ಕುಂಟಾಕೊಂತೀವಿ ಅವ್ರಿಗೆ ಅಂತ ಕೇಳಿದಾಗ ಆಗಿ ಹೇಳ್ತಾನೆ, ಮುಳ್ಳು ತುಳ್ದೀನಿ ಅಂತ. ಅಲ್ಲಿ ಹಡ್ಡಿದ್ ನೋಡಿದ್ರೆ ಯಾವ ಮುಳ್ಳು ಇಲ್ಲ ಏನಿಲ್ಲ, ಗಾಜು ತುಳ್ದಿರ್ಬೋದು. ಇಲ್ಲ ಅಂತಂದ್ರೆ ಕೆಬ್ಬನ ತಂತಿಗೆ ಅಂತಿ ತುಳ್ದಾನೋ ಏನು ತುಳ್ದಾನೋ ಒಟ್ಟು ಗೊತ್ತಿಲ್ಲ. ಸುಮ್ಮನೆ ಯಾಕಂತಂದು ದವಾಖಾನೆಗೆ ಹೋಗಿ ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದರು. ಇನ್ನೇನು ನಮ್ಮ ಹೊಲನೂ ಬಂತು. ಹೊಲಕ್ಕೆ ಹೊಂಟೇವಿ. ತಮ್ಮ, ತಂಗಿ, ಅವ್ವ, ಅನ್ವಿತಾ, ಅರವಿಂದ್ ಎಲ್ಲರೂ ಹೋಗಿದ್ರು. ಅರವಿಂದನ ಒಬ್ಬನ ಮನೆ ಕಳ್ಸ್ಯಾರ ಸಟ್ಟ ತೊಗೊಂಬ ಅಂತೇಳಿ. ಸೊ ಅವನ ಜೋಡಿ ನಾನು ಹೊಂಟೆ ನೋಡ್ರಿ. ಹಸ್ಬೆಂಡ್ ಬರಲಿಲ್ಲ, ಮಲ್ಕೊಂಡಾರ. ನಾ ಬರಂಗಿಲ್ಲ, ನೀವಷ್ಟು ಹೋಗಿ ಬರ್ರಿ ಅಂತಂದ್ರು. ಮಮ್ಮಿ ಕಬ್ಬ ಮತ್ತು ಶೇಂಗಾ ಎರಡು ಜೋಡಿಗನ ಹಾಕ್ಯಾರ. ಹೌದನ? ಶೇಂಗಾ ಕೇಳಕತ್ತಾರನ? ಈಗ ಶೇಂಗಾ ಕಿಲಕ. ಮಮ್ಮಿ ಇದೇ ನೆಕ್ಸ್ಟ್ ಒಂದು ಗಿಡ ಐತ್ಲ, ಅದ ನಮ್ದು. ಹೌದನ? ಫುಲ್ಲು ಸುತ್ತಲೂ ಗ್ರೀನರಿ ಎಷ್ಟು ಚಂದ ಐತಿ ಅಂತೇಳಿ. ನೆಕ್ಸ್ಟ್ ಗಿಡ ಈಚೆ ಕಡೆ ಕಬ್ಬು ಹಾಕ್ಯಾರ, ಈಚೆ ಕಡೆ ಗೊಂಜಾಳ ಹಾಕ್ಯಾರ ನೋಡ್ರಿ. ನಮ್ಮ ಎರಡು ಹಾಕ್ಯಾರ, ಶೇಂಗಾ ಕಬ್ಬು ಎರಡು ಹಾಕ್ಯಾರ. ಶೇಂಗಾ ಕಬ್ಬು ಒಂದ ಹೊಲ್ದಾಗ ಎರಡು ಹಾಕ್ಯಾರ ಅಂತ. ನೋಡೋಣ ಬರ್ರಿ ಹೆಂಗೆ ಹಾಕ್ಯಾರ ಅಂತೇಳಿ. ಇನ್ನ ನಾ ಮ್ಯಾಗಿಂದ ನೋಡಿಲ್ಲ, ತಳಗಿಂದ ಛಾಪ. ಇದು ನಾನು ಹೋಗಿದ್ದೀನಿ. ಇಲ್ಲೇ ಆದೋಗಿರ ಹೋಗುವಾಗ ಬೈಕಿನ ಮ್ಯಾಗ ಇಲ್ಲೇ ಆದೋಗಿರೆ? ರೋಡ್ ಹೊಡೆದು ಹೋಗಿಲ್ಲಣ್ಣ ನೋಡಿ. ಬೈಕ್ ತಗೊಂಡ್ ಅಲ್ಲಿ ಮ್ಯಾಗಿಂದ ಇಲ್ಲೇ ತಳಗಲ್ ಹೊಲ್ದಾಗ ಅದಾರಂತ. ತಳಗಿನ ಹೊಲ್ದಾಗ ಬೈಕ್ ಕಾಣಿಸ್ತು. ಎಲ್ಲಿ ಕಾಣಕತೈತಿ? ಬೈಕ್ ಕಾಣಿಸ್ತು. ಎಲ್ಲದಾರು ಮತ್ತು ಮುಂದೆ ಹೋಗಿ ನೋಡೋದ. ಬೈಕ್ ತೊಗೊಂಡು ಮತ್ತು ಮಾಮ ಎಲ್ಲರೂ ಹೋಗಿರ್ಬೇಕು. ಇಲ್ಲೇ ತಳಗಿನ ಹೊಲ್ದಾಗ ಶೇಂಗಾ ಕೇಳಕ್ಕಂತಾರಂತ ನೋಡಿ. ನೋಡ್ರಿ ತಂಗಿ ಫುಲ್ ಪ್ಯಾಕ್ ಆಗ್ಯಾಳ ಈಗ. ಯಾಕಂದ್ರ ನೋಡಿ ಕಬ್ಬಿನು ಎಲಿ ತೆರಿತಾವ. ಮತ್ತೆ ತೆರಿತಾವಂತ. ಎಲ್ಲಿ ಹೋಗ್ಯಾನ? ಬೈಕ್ ಇಲ್ಲಲ್ಲ ಅಂಥೇಳಿ ಬಂದಿಲ್ಲ ಮನೆಗೆ. ಇಲ್ಲ ಬಂದಿಲ್ಲವ. ಅಲ್ಲಿ ಮುಂದೆ ಹೋಗಿರ್ಬೇಕಲ್ಲ. ಅವ ಎಲ್ಲದ? ಅನ್ವಿತ ಎಲ್ಲದ? ಇಲ್ಲಿದ್ದನ ಚಾಲು ಮಾಡಿದ್ರನ ಕೇಳಕ್ಕ? ಸಣ್ಣದಲ್ಲ ಕಾಯಿ ಸಣ್ಣ. ಸೊ ನೋಡ್ರಿ ಕಬ್ಬಿನ ಜೋಡಿನ ಶೇಂಗಾನು ಹಾಕಿಬಿಟ್ರ ಈ ವರ್ಷ. ಕಾಯಿ ಸಣ್ಣ ಬೆಳಿತಾವ, ಏನು ಮಾಡ್ತಾವ ಹೊಲದಿಲ್ಲ. ಕಾಯಿ ಸಣ್ಣ ಅದ ನೋಡಿ ಸುಮಿತ್ರ. ಈಡು ಬಂದಿಲ್ಲ ಕಾಯಿಗ, ಹೌದಿಲ್ಲ? ನೋಡು ಈಗ ಇಟ್ಟಿಟ್ಟಾರ ಏನು ಭಾಳ ಆಗೋದಿಲ್ಲ ನೋಡಿ ಶೇಂಗಾ. ಇವತ್ತ ಕೇಳಕತ್ತೀರಿ ನೀವು? ನೋಡ್ರಿ ಇವತ್ತ ಸ್ಟಾರ್ಟ್ ಮಾಡ್ರ ಅಂತ ಶೇಂಗಾ ಕೇಳಕ. ಶೇಂಗಾ ಕೇಳೋದಿನ ಹೊಲಕ್ಕೆ ಬಂದಿ ನೋಡ್ರಿ. ಮಾಡ್ರಿ ನೋಡ್ರಿ ಈ ರೀತಿ ಅದ ಶೇಂಗಾ ನೋಡ್ತಿರ್ಬೋದು. ನನಗೇನ ಕಾಯಿ ಕಮ್ಮಿ ಅದ ಅಂತ ಅನ್ಸಾಕತ್ತೈತಿ. ಈಡಿಲ್ಲ ಕಾಯಿ, ಯಾಕಂದ್ರೆ ಕಬ್ಬಿನ ಜೋಡಿನ ಹಾಕ್ಯಾರಲ್ಲ. ಇದು ಬೇರೆ ಬಿಟ್ಟಿರ್ತೈತಿ ಮತ್ತು ಇದು ಬೇರೆ ಬಿಟ್ಟಿರ್ತಲ್ಲ, ಅದಕ್ಕೆ ಕಮ್ಮಿ ಬಿಟ್ಟಿರ್ಬೋದು ಕಾಯಿ. ಹೆಂಗದ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನಿಮ್ಮ ಊರಾಗ ಹೊಲಕ್ಕೆ ಏನೇನು ಬೆಳೆದಿರಿ, ಈ ಸೀಸನ್ಯಾಗ ಏನು ನಿಮ್ಮ ಊರಾಗ ಏನು ಬೆಳೆ ಬರುತ್ತೆ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ. ನಮ್ಮ ಊರಾಗ ನೋಡ್ರಿ ಶೇಂಗಾ ಹಾಕಿದ್ದು ಕಬ್ಬನ ಶೇಂಗಾ ಕಬ್ಬನೇ ಹಾಕಿ ಭಾಳ ದಿನ ಆಗೈತಿ. ಹಾಕಿದ್ವಿ ಕಬ್ಬನೇ ಶೇಂಗಾ. ಆ ಸಲ ಎಷ್ಟು ಚೀಲ ಆಗಿದ್ದು? 33 ಚೀಲ ಆಗೈತಿ. ಒಂದು ಹೊಲಕ್ಕೆ ಒಂದು ಹೊಲದ ಹಿಡ್ದನ 3 ಪಟ್ಟಿ. ಒಂದೊಂದು ಹೊಲದ 30 ಚೀಲ, 31, 32. ಈಗ ಎಷ್ಟು ಸಾಲ ಕಿತ್ರಿ? ಅರ್ಧ ಹೊಲಕ್ಕೆ ಹೋಗಿ ನೋಡಿ, ಇನ್ನೊಂದು 2 ಸಾಲ ಅರ್ಧ ಹೊಲ. ಹೌದಾ? ಯಪ್ಪ ಅಷ್ಟು ದೊಡ್ಡ ಕಿತ್ರಿ? ಎಷ್ಟು ತಾಸು ಆಯ್ತು ಬಂದು? 2 ತಾಸು ಆಗಿಲ್ಲ ನೀವು ಬಂದು? 4:15 ಬಂದಿವಿ. ಈಗ ಟೈಮ್ 6 ಗಂಟೆ ಆಗೈತಿ. 4:15 ಮತ್ತು 1.5 ತಾಸು ಆಗೈತಿ.
ಅನ್ವಿತ ಅಲ್ಲಿ ಬದುನ್ಯಾಗ ಅದಾಳ ಅಂತ ಬರ್ರಿ ನೋಡೋಣ ಏನು ಮಾಡಕತ್ತಾಳ ಹೊಲಕ್ಕೆ ಬಂದ ಯಾಕಿನ ಸಿಂಗ ಕಿತ್ತಾಳ ಕಿತ್ತಾಳ ಸಲ ಕಿತ್ಲು ಹಾಂ ಕಿತ್ತಾಳ ಒಂದಿಟ್ಟು ಹ್ಞೂ ಬಿರ್ಸದವನ ಇಲ್ಲ ಬಿಗಿಲ್ಲ ಚಪ್ಪಲಿ ಇಲ್ಲಿ ಬಿಟ್ಟ ನೋಡಿ ಇಲ್ಲಿ ಅಲ್ಲೇ ಗೊತ್ತಾ ನಮ್ಮ ಅಲ್ಲೇ ಅವ ಇಲ್ಲದ ಕಾಣ ದುನಿನ ಕೊಡಬೇಡ ಒಳಗದ ಯಾವ ಯವ್ವ ಯಾವ ಬೇ ನಾವು ಹೊಲಕ್ಕೆ ಬಂದಿನಿ ಬೇ ಹೇಳಿಲ್ಲ ಹೆಚ್ಚಲ್ಲಿ ನಾನು ಅರಿವಿನ ಹಾಳು ಬರೋದನ್ನು ನನಗೆ ಗೊತ್ತಿರಲಿಲ್ಲ ಮತ್ತು ದಾರ್ಯಾಗ ಒಬ್ಬನ ಅಕ್ಕನ ಮತ್ತು ನಾನು ಹೋಗಿ ಬಂದಂಗೆ ಆಗತ್ತಂತಂದು ಬಂದೆ ನೋಡಲ್ಲಿ ಎಲ್ಲ ಅಲ್ಲಿ ಬರಾಕತ್ತಾವ ನೋಡು ಮ್ಯಾಗನ್ ಪಟ್ಟಿಗೆ ನಮ್ಮ ತಂಗಿ ನೋಡ್ರಿ ಫುಲ್ ಪ್ಯಾಕ್ ಆಗ್ಯಾಳ ಇನ್ನು ಮಾರಿ ಕಟ್ಕೊಂಡಿದ್ಯಾ ತಗದಿ ಇನ್ನು ಪ್ಯಾಕ್ ಆಗಿರ್ತೀನಿ ನನಗೆ ಗುರ್ತು ಸಿಗಲಿಲ್ಲ ನೋಡಿದ ಕೂಡಲೇ ಅವನ್ ಕರೆಯಕತ್ರಿ ಓಣ ನಾವಳಲ್ಲ ಅಲ್ಲೇ ನಾನು ಹೋಗ್ಲ ಸುಗಂಧ ಗಿಡ ತೋರ್ದು ತೋರಿಸ್ತಾವ ನೋಡ ಈಗ ನೋಡ್ರಿ ಸಿಂಗ ಕೇಳಕತ್ತಾರ ನೋಡ್ರಿ ಸಾಲ ಕಿತ್ರಿ ಬೇ ದೀಡ್ ತಾಸೊಳಗ ಇನ್ನು ಸಾಲ ಅದಾವ ಅರ್ಧ ಹೊಲ ಐತಿ ಇನ್ನು ಅರ್ಧ ಹೊಲ ಐತಿ ಅನಿದ ಕಿತ್ಲನ 4 ಗಿಡ ಕಿತ್ಲನ ಅರಿವಿನ ಎಷ್ಟು ಗಿಡ ಕಿತ್ತ ಅವನು ಕಿತ್ತಾನ ಅವನು ಒಂದ್ 2 ಗಿಡ ಕಿತ್ತಾನ ನೀರು ಬಿಟ್ರೇನ ಹೊಲಕ್ಕ ನೀರ್ ಕುಡಿಯಕ್ ಬಂದಿ ನಾನು ಅಲ್ಲ ಹೊಲಕ್ಕೆ ನೀರು ಬಿಟ್ರಿ ಅಕ್ಕನ್ ಕೂಡ ಬಂದೆ ನೋಡ್ರಿ ನಮ್ಮ ನಾಯಪ್ಪ ಬಂತ ನಮ್ಮ ಮನೆಯವ್ರು ಬಂದ್ರು ಅಂಥೇಳಿ ಹಂಗೆ ಹಿಡಿಬಾರ್ದು ಓ ಏಸು ಗಿಡ ಕಿತ್ತೇನು ಐತ ಏಸು ಗಿಡ ಸಿಂಗ ಗಿಡ ಕಿತ್ತಿ ಇಲ್ಲ ಕಿತ್ತೀವ್ ನೋಡ ಇದು ಫುಲ್ ನಾನ ಕಿತ್ತೀವ್ ಏಸು ಗಿಡ ಕಿತ್ತಿ ಅಜ್ಜಿ 4 ಗಿಡ ಕಿತ್ತಿ ಅಂತ ಅಲ್ಲ ಒಂದು ಸಾಲು ಪೂರ ಕಿತ್ತಾಳಂತಲ್ಲ ಅನ್ವಿತ ಒಂದು ಸಾಲು ಪೂರ ಕಿತ್ತಾಳಂತಲ್ಲ ಅಲ್ಲ ಸಿಂಗನ ಕೇಳಕತ್ತೀರಿ ಹೊಲಕ್ಕೆ ನೀರನ್ನ ಬಿಟ್ರಲ್ಲ ಹಾ ಯಾಕ ಕಾಲಿಗೆ ರೋಜ್ ಜಗುಲನ ನೀರು ಬಿಟ್ಟ ಕೇಳ್ಬೇಕನ ಸೊ ನೋಡ್ರಿ ಇಲ್ಲಿ ಕಬ್ಬಿನ ಗಿಡಕ್ಕೆ ಕಬ್ಬಿನ ಹೊಲಕ್ಕೆ ಮತ್ತು ಸಿಂಗ ಹೊಲಕ್ಕೆ ನೀರು ಬಿಟ್ಟಾರ ನೀರು ಬಿಟ್ಟ ಸಿಂಗ ಕೇಳಕ್ಕೆ ಸ್ಟಾರ್ಟ್ ಮಾಡ್ಯಾರ ಒಂದು 3-4 ದ್ರಾಕ್ಷಿ ನೀರು ಕುಡಿತೀನಿ ನೋಡಲ್ಲ ದ್ರಾಕ್ಷಿ ಬಡ್ದಾಡಕತ್ತಾರ ನೋಡ್ರಿ ನಮ್ಮ ತಮ್ಮ ನಮ್ಮ ದೊಡ್ಡ ತಮ್ಮ ಏನು ಮಾಡಕತ್ತಾನಂತೆ ಸಾಹಸ ಸಾಹಸ ಮಾಡಕತ್ತಾನೆ ನಾನು ಕೆಪ್ಪಿಗೆ ಹಾಕೊಂಡನವ ನಂದದು ನಿಂದನ ಅದ ಅಲ್ಲಿ ಹೋಗಿ ಹಾಕೊಂಡ ಏನ ಮಾಡಕತ್ತಾನ ನೋಡ್ರಿ ಏನು ಮಾಡಕತ್ತಿ ಉಲ್ಲೆಪ್ಪ ಉಲ್ಲೆಪ್ಪ ಸಾವ್ಕಾರ ಇಲ್ಲಿ ಏನೋ ಮಾಡಕತ್ತಾನಲ್ಲ ಓಡಿ ಕೇಳಕತ್ತಾನಲ್ಲ ಹಾಂ ಏನು ಮಾಡಕತ್ತೀವಲ್ಲಪ್ಪ ಪ್ಯಾಂಟ್ ಹೋಗ್ತಾರ ನೋಡಿ ಬೇಸ್ ಮಾಡ್ಕೊಂಡೆವ ತುಸ ಹೊಲಸು ಮಾಡ್ಕೊಂಡು ಚೆನ್ನ ಸಪ್ಪ ಎಲ್ಲಾಗನ ಆಶಂತ ಸುಮಿತ್ರ ಚೆನ್ನವಾಸ ಎಲ್ಲಾಗೇನ ಯಾರು ಸಾಲ್ ಕಿತ್ತೀಯ ಅನಿತ್ಯ ಎಷ್ಟು ಸಾಲ್ ಕಿತ್ತ ನಾನು ಅಪ್ಪ ಎಷ್ಟು ಸಾಲ್ ಕಿತ್ತನ
ಅಪ್ಪ 8 ಸಾಲಕ್ಕಿತ್ತಾನ ಅಜ್ಜಿ ಸುಮ್ ಕುಂದ್ರಬೇಕರವಿನ ನೀ ಅಪ್ಪ 8 ನೀನ್ 6 ತಂಗಿ 4 ಚಂಬಸು ಹಾಕ್ಲಿ ಬೇಡ ಕುಡಿಯಾಕ ಚಂಬಸ್ 8 ಸಾಲಕ್ಕಿತ್ತು 8 ಸಾಲಕ್ಕಿತ್ರಿ ಅಬೇ ಅಪ್ಪ 8 ನೀನ್ 8 ಮತ್ತೇನಾತ್ 20 ಅಪ್ಪನ 8 ಹ್ಮ್ ಹಿಂಗೆ 4 ನಾನು ಒಂದು ಹಿಂಗೆ 4 ತಂದನ ಹಿಂಗೆ 4 ಹೋದನ 26 ಅದವಲ್ಲ ನಂದು ಒಂದು ಈಕಿ 1 ಸಾಲ ಪೂರಕ್ಕಿತ್ತಳ ಅಯ್ಯವ ಇನ್ನೊಂದು ನಂಗೈತದು ಅಲ್ವೇ ಕಬ್ಬನೇ ಹಾಕಿರ್ಲ ಈಡ ಬರಂಗಿಲ್ಲ ಕಾಯಿ ಈಡವನ್ನ ಬಂದಿಲ್ಲ ಅವು ಕಾಯಿ ಮತ್ತ ಸಣ್ಣ ಸಣ್ಣ ಇಟ್ಟಿಟ್ಟ ಇಡದವ ಕಾಯಿ ಇನ್ನೊಂದು ಸ್ವಲ್ಪ ದಿನ ಬಿಡ್ಬೇಕಿತ್ತು ಅನ್ನೋವಿ ಆಯವ ಇನ್ನೊಂದು ಸ್ವಲ್ಪ ದಿನ ಬಿಡ್ಬೇಕಿತ್ತು ಹೊಲ ನೀ ಎಲ್ಲ ಹೋಗ್ಬಾರ್ದು ನೀ ಎಲ್ಲೂ ಬರೋದಿಲ್ಲ ನಾವೆಲ್ಲದ ಅಲ್ಲಿ ಬಂದೈತಿ ನಮಗೆ ಕುಂತೈತಾವ್ ಚೆನ್ನಾಗಿ ಫೋಟೋ ತೆಗಿ ನೀವು ಗದ್ಲ ಮಾಡ್ಬಿಡ್ರಿ ಹೋಗತ್ತವ್ರ ಮತ್ತೆ ನೋಡ್ರಿ ನಮ್ಮ ಅಯ್ಯಪ್ಪ ನಾವೆಲ್ಲದ ಅಲ್ಲಿ ಬಂದು ಕೂತೈತಿ ಸ್ಪೈಡರ್ ಐತಿ ಬಾಯ ಕೈ ಇಟ್ರಿ ಮತ್ತೆ ನೀವು ಕಿವ್ಯಾಗ ಸ್ಪೈಡರ್ ಐತಿ ಓ ಮಮ್ಮಿ ಇದ್ರ ಬಾಯಿ ನಿಂಗೈತಿ ಅದಕ್ಕೆ ಇದು ಮಾಡ್ತೈತಿ ಇದು ಮಾಡ್ಬೇಡ್ರಿ ಈಕಿ ಬಿಲ್ವಾರ ಬಿಚ್ಚಿಲ್ಲನು ಬಿಚ್ಚಾವ ಬೆಳಗಕ್ಕು ಅಂತೀವಿ ರೊಟ್ಟಿ ಅರಿವಿನ ಹೌದು ಅರಿವಿನ ಕರೆ ಅವನು ಸೊ ಈಗ ನೋಡ್ರಿ ಎಲ್ಲರೂ ಕುತ್ಕೊಂಡು ಈಗ ನೈಟ್ ಊಟ ಮಾಡಕ್ಕಂತೀವಿ ಸೊ ನೋಡ್ತಿರ್ಬೋದು ಒಬ್ಬ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಡಕ್ಕಂತಾಳ ಆ್ಯಂಡ್ ತಂಗಿನೂ ಕೆಂಪಿಂಡಿ ಅರ್ದಿದ್ಲು ತಮ್ಮ ಹಿಂಡಿ ಅರಿ ಅಂತ ಅಂದ ಸೊ ನಾನು ಕಲ್ಲಂಡ್ ಹಿಂಡಿ ಅರ್ದಿದ್ದು ತಿನ್ನೋದಂತಂದ್ರೆ ಊರಿಗೆ ಬಂದಾಗನ ನಮಗೆ ಬೇಕಾದಾಗ ತಿನ್ಬೇಕು ಅನ್ನಿಸ್ತು ಅಂತಂದ್ರೆ ಮಿಕ್ಸ್ ಮಾಡ್ಕೊಂಡು ತಿಂದಿರ್ತೀವಿ ಓಕೆ ಈ ಬ್ಲಾಗ್ ಇಲ್ಲಿಗೆ ಏನು ಮಾಡಕ್ಕಂತೀನಿ ಐ ಹೋಪ್ ಈ ಬ್ಲಾಗ್ ಸ್ವಲ್ಪ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ ಮತ್ತು ನೆಕ್ಸ್ಟ್ ಬ್ಲಾಗ್ನಾಗ ಸಿಗ್ತೀನಿ ಅಲ್ಲಿ